ಇವತ್ತು ಆಲ್ರೆಡಿ ನ್ಯೂಸ್ ಚಾನೆಲ್ ನ ಮದ್ವೆ ಛತ್ರ ಮಾಡ್ಕೊಂಡು ಮದ್ವೆನೆ ಮಾಡ್ತಾ ಇದ್ದೀರಾ. ನಿನ್ನೆ ತಾನೇ ಕುತ್ಕೊಂಡು ಅಷ್ಟೊಂದ್ ಬಾಯ್ ಬಡ್ಕೊಂಡಿದೀನಿ. ನ್ಯೂಸ್ ಚಾನೆಲ್ ನಲ್ಲಿ ನ್ಯೂಸ್ ತೋರಿಸ್ರಿ, ಕ್ರಿಂಜ್ ಮದ್ವೆ ನೋಡ್ಬೇಕಂದ್ರೆ ಅದ್ರ ಛತ್ರಕ್ಕೆ ಹೋಗ್ತೀವಿ. ನಿಮ್ ನ್ಯೂಸ್ ಚಾನೆಲ್ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಿಮ್ ನ್ಯೂಸ್ ಚಾನೆಲ್ ಏನಕ್ಕೆ ಫಾಲೋ ಮಾಡ್ಬೇಕು, ಏನ್ ಹೇಳ್ಬೇಕು ನಿಮ್ಗೆಲ್ಲ? ನಾನು ಹೋಗ್ಬಿಟ್ಟು ಫ್ಯಾಮಿಲಿ ಕೋರ್ಟ್ ಗಳ ಮುಂದೆ ನಿಂತ್ಕೊಬಿಡಿ, ಅಲ್ಲಿ ಯಾರ್ಯಾರಿಗೆಲ್ಲ ಡಿವೋರ್ಸ್ ಆಗ್ತಿರುತ್ತೋ ಅವ್ರನ್ನೆಲ್ಲ ಕರ್ಕೊಂಡ್ ಮದ್ವೆ ಮಾಡಿವ್ರಂತೆ. ನ್ಯೂಸ್ ಚಾನೆಲ್ ನ ಟ್ಯಾಗ್ ಮಾಡಿರ್ತೀನಿ, ಸತತವಾಗಿ ಕಂಟಿನ್ಯೂಸ್ ಆಗಿ 25 ವಿಡಿಯೋ ಹಾಕಿದ್ದೀರಾ ಅವ್ರ ಬಗ್ಗೆನೆ. ಅದಕ್ಕೊಂದಷ್ಟು ಜನ ಕಾಮೆಂಟ್ ಬೇರೆ, ಕಂಗ್ರಾಚುಲೇಷನ್ಸ್, ಚೆನ್ನಾಗಿರಿ, ದೇವ್ರ ಒಳ್ಳೇದ್ ಮಾಡ್ಲಿ ಅಂತ. ಯಾಕೋಗ್ ಮುಯ್ ಕೊಟ್ಬಿಟ್ ಬಂದ್ಬಿಡಿ. ಊಟದ ವ್ಯವಸ್ಥೆನೂ ಮಾಡಿದ್ರೆ ಎಲ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರಾ? ಬರೀ ಮದ್ವೆ ಮಾತ್ರ ಮಾಡ್ತಾ ಇದ್ದೀರಾ ನೀವು. ಅಷ್ಟೊಂದಿದ್ರೆ ಮದ್ವೆ ಮಾಡ್ಕೊಳಕ್ ದುಡ್ಡಿಲ್ದೆ ಎಷ್ಟೋ ಜನ ಓದಾಡ್ತಿದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ ಸಾಮೂಹಿಕ ಮದ್ವೆ ಮಾಡಿಸ್ರಿ. ಇದನ್ ನೋಡಕ್ಕೆ ನಾವ್ ನಿಮ್ಮನ್ನ ಫಾಲೋ ಬೇರೆ ಮಾಡ್ಬೇಕು. ನಿಮಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇರೋದು ಮದ್ವೆ ನೋಡಕ್ಕೆ ಅನ್ಕೊಂಡಿದೀರಾ? ಯಾಕೆ ಲಗ್ನ ಪತ್ರಿಕೆನು ಪ್ರಿಂಟ್ ಹಾಕಿಸ್ಬಿಡ್ಬೇಕಾಗಿತ್ತಲ್ವಾ? ಎಲ್ಲಾರ್ಗು ಹಂಚ್ಬಿಟ್ಟಿದ್ರೆ ಇಡೀ ಕರ್ನಾಟಕನೇ ಬಂದ್ಬಿಟ್ಟು ಮದ್ವೆ ಮಾಡಿಸ್ಬಿಟ್ಟಿರೋದು ಇತ್ತು. ಮಂಜುಲಿಲ್ಲ ಮದ್ವೆಗ್ ನಾವು ಬಂದ್ಬಿಡ್ತಿದ್ವಿ. ಇನ್ನ ಎಷ್ಟ್ ದಿನ ಬೇಕು ಬುದ್ಧಿ ಕಲಿಯಕ್ಕೆ?